ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡ್ತಾರೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಇದಕ್ಕೆ ಲೇವಡಿಯನ್ನ ಮಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರನ್ನ ಹರಕೆಯ ಕುರಿ ಮಾಡ್ತಾ ಇದ್ದಾರೆ. ಮಂಜುನಾಥ್ ಪತ್ನಿ ರಾಜಕೀಯಕ್ಕೆ ತರಬೇಡಿ ಅಂತ ಹೇಳಿದ್ದಾರೆ. ಆದರೂ ಮಂಜುನಾಥ್ ಅವರನ್ನ ರಾಜಕೀಯಕ್ಕೆ ಕರೆ ತರ್ತಾ ಇದ್ದಾರೆ ಅಂತಂದ್ರೆ ಅವರನ್ನ ಹರಕೆಯ ಕುರಿ ಮಾಡಲಾಗ್ತಾ ಇದೆ. ಏಕೆ ಕುಮಾರಸ್ವಾಮಿ ಅವರೇ ಇಲ್ಲಿ ಸ್ಪರ್ಧೆ ಮಾಡಲು ಆಗಲ್ವಾ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬಹುದಿತ್ತು, ಯಾಕೆ ಮಾಡ್ತಿಲ್ಲ? ಯಾರೇ ಚುನಾವಣೆಗೆ ನಿಂತರೂ ನಾವು ಎಲೆಕ್ಷನ್ ಮಾಡ್ತೀವಿ, ನಾವು ನಿತ್ಯ ಜನರ ಜೊತೆ ಇದ್ದು ಕೆಲಸ ಮಾಡುವವರು, ನಮಗೆ ಚುನಾವಣೆಯ ಬಗ್ಗೆ ಯಾವುದೇ ಹಿಂಜರಿಕೆ ಇಲ್ಲ. ಅವರು 5 ವರ್ಷಕ್ಕೊಮ್ಮೆ ಚುನಾವಣೆ ಮಾಡೋಕ್ಕಂತ ಬರ್ತಾರೆ, ನಾವು ಕ್ಷೇತ್ರದಲ್ಲೇ ಇರ್ತೀವಿ. ಕುಮಾರಸ್ವಾಮಿಗಿಂತ ಡಾಕ್ಟರ್ ಮಂಜುನಾಥ್ ಪ್ರಬಲರೇ ಅನ್ನೋ ಪ್ರಶ್ನೆ ಎಚ್.ಸಿ. ಬಾಲಕೃಷ್ಣ ಅವ್ರದ್ದು. ಹರಕೆಯ ಕುರಿ ಮಾಡ್ತವ್ರೆ ಮಂಜುನಾಥ್ ಅವರು. ನಾನು ಕುಮಾರಣ್ಣ ಅವ್ರ ಸ್ಟೇಟ್ಮೆಂಟ್ನ ನೋಡಿದೆ ಇವತ್ತು. ಅವರ ಧರ್ಮಪತ್ನಿಯವರೇನೋ ನನ್ನ ಗಂಡನ ನಿಲ್ಲಿಸಬೇಡಿ ಅಂತ ತೀರ್ಮಾನ ಮಾಡೋದ್ಮೇಲೆ ಕುಮಾರಸ್ವಾಮಿ ಅವ್ರು ನಿಂತ್ಕೋಬೋದು, ಇಲ್ಲ ಅವ್ರ ಧರ್ಮಪತ್ನಿ ಅವ್ರು ನಿಂತ್ಕೋಬೋದು, ಇಲ್ಲ ಅವ್ರ ಮಗನ ನಿಲ್ಲಿಸ್ಬೋದು. ಅದು ಬಿಟ್ಟು ಪಾಪ ಮಂಜಣ್ಣನೇ ಯಾಕೆ ಹಿಂಸೆ ಕೊಡ್ತಾರೆ? ಮಂಜಣ್ಣ ನಿಂತ್ಕೊಂಡ್ರು ಎಲೆಕ್ಷನ್ ಮಾಡ್ತೀವಿ, ಕುಮಾರಸ್ವಾಮಿ ನಿಂತ್ಕೊಂಡ್ರು ಎಲೆಕ್ಷನ್ ಮಾಡ್ತೀವಿ, ಯೋಗೇಶ್ವರ್ ನಿಂತ್ಕೊಂಡ್ರು ಎಲೆಕ್ಷನ್ ಮಾಡ್ತೀವಿ. ಎಲೆಕ್ಷನ್ ವಿಚಾರದಕ್ಕೆ ನಾವು ಪ್ರತಿನಿತ್ಯ ಜನಗಳ ಜೊತೆ ಬೆರೆತು ಕೆಲಸ ಮಾಡ್ತಕ್ಕಂಥವ್ರು. ನಮಗೆ ಚುನಾವಣೆ ಹಿಂಜರಿಕೆನೇ ಅಲ್ಲ. ಅವರು 5 ವರ್ಷಕ್ಕೊಂದ್ಸರಿ ಚುನಾವಣೆ ಮಾಡಕ್ಕೆ ಹೋಗ್ತಾರೆ. ಮಂಜಣ್ಣ ಇರ್ಬೋದು, ಕುಮಾರಣ್ಣ ಇರ್ಬೋದು, ಯೋಗೀಶಣ್ಣ ಇರ್ಬೋದು. ನಾವು ಪ್ರತಿನಿತ್ಯ ಚುನಾವಣೆ ಮಾಡ್ತಕ್ಕಂಥವ್ರು. ಬಟ್ ಪಾಪ ಮಂಜಣ್ಣ ಅವರು ಹರಕೆ ಕುರಿ ಆಗಬಾರ್ದು ಅಂತಕ್ಕಂಥದ್ದು ಮನವಿಯನ್ನು ಮಾಡ್ತೀನಿ. ನಾವು ಪಾಪ ಕುಮಾರಸ್ವಾಮಿ ಅವರು, ನಾನು ಅಂದರೆ ಕುಮಾರಸ್ವಾಮಿ ಅವ್ರಿಗಿಂತ ಪ್ರಬಲನ ಮಂಜಣ್ಣ. 2 ಸಾರಿ ಮುಖ್ಯಮಂತ್ರಿಯಾಗಿ ಈ ಜಿಲ್ಲೆಗೆ ನಾನು ಭರಪೂರ ಕಾಮಗಾರಿಗಳನ್ನ ಮಾಡಿದ್ದೀನಿ ಅಂತಕ್ಕಂಥ ಕುಮಾರಣ್ಣ ಅವ್ರು ಯಾಕೆ ಬ್ಯಾಕ್ಔಟ್ ಆಯ್ತವ್ರೆ? ಅವರೇ ನಿಂತ್ಕೋಬೋದಾಯ್ತಲ್ವಾ? ನಿಂತ್ಕೊಳ್ಳಿ. ಮಂಜಣ್ಣ ನಿಂತ್ಕೊಂಡ್ರು ಚುನಾವಣೆ, ಕುಮಾರಣ್ಣ ನಿಂತ್ಕೊಂಡ್ರು ಚುನಾವಣೆ, ಯೋಗೀಶಣ್ಣ ನಿಂತ್ಕೊಂಡ್ರು ಚುನಾವಣೆ, ಅನಿತಕ್ಕ ನಿಂತ್ಕೊಂಡ್ರು ಚುನಾವಣೆ, ನಿಖಿಲಣ್ಣ ನಿಂತ್ಕೊಂಡ್ರು ಚುನಾವಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.